ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ, ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇವತ್ತು ಒಂದು ಲೋಟಸ್ ಟ್ಯೂಬರ್ನ ಪ್ಲ್ಯಾಂಟ್ ಮಾಡೋದನ್ನ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ತುಂಬ ಜನ ಲೋಟಸ್ ಟ್ಯೂಬರ್ನ ಬೈ ಮಾಡಿದ್ದಾರೆ ಮತ್ತು ಎಲ್ಲರಿಗೂ ಒಂದಷ್ಟು ಡೌಟ್ಸ್ ಇದೆ ಅದ್ರ ಬಗ್ಗೆ. ಒಂದು ವಿಡಿಯೋ ಹಾಕಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು. ಅದಕ್ಕೆ ಇವತ್ತಿನ ವಿಡಿಯೋ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ 10 o'clock ಫ್ಲವರ್ಸು. ಈಗ ಪ್ಲ್ಯಾಂಟ್ ಮಾಡಿದ್ದೀನಿ. ಈಗ ಎಲ್ಲ ಚಿಗುರಕ್ಕೆ ಶುರುವಾಗಿದೆ. ಎಲ್ಲ ಫ್ಲವರಿಂಗ್ ಆದಮೇಲೆ ನಾನು ಇರೋದು ಅಪ್ಡೇಟ್ ಕೊಡ್ತೀನಿ. ಎಲ್ಲ ಕಲರ್ಸು ಇದೆ ಇದರಲ್ಲಿ. ಇಲ್ಲಿ ನೋಡಿ, ವೈಟ್ ಇದೆ ಮತ್ತು ಎಲ್ಲೋ. ಇವಾಗ ಈ ಹೂವು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ತುಂಬ ಕಲರ್ಸ್ ಬರುತ್ತೆ, ಡಬಲ್ ಪೆಟಲ್ ಎಲ್ಲ ಬರುತ್ತೆ ಈ ಗಿಡದಲ್ಲಿ. ಇವತ್ತು ಹೇಗೆ ಅಂತ ಅಂದ್ಬಿಟ್ಟು ನಾನು ತುಂಬ ಡೌಟ್ಸ್ ಇದೆ. ಗೊಬ್ಬರ ಯಾವ ಥರ ಹಾಕ್ಕೊಳ್ಬೇಕು, ಟಬ್ಬಲ್ಲಿ ನೀರನ್ನ ಹೇಗೆ ಎಷ್ಟು ಇಂಚಿಗೆ ಹಾಕ್ಕೊಳ್ಬೇಕು, ತುಂಬ ಡೌಟ್ಸ್ ಇರುತ್ತೆ. ಯಾವ ಥರ ಪ್ಲ್ಯಾಂಟ್ ಮಾಡ್ಕೊಳ್ಬೇಕು ಎಲ್ಲದ್ರ ಬಗ್ಗೆನೂ ಇವತ್ತಿನ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗಂತ ಲೋಟಸ್ ಟ್ಯೂಬನ್ನು ಹೇಗೆ ಪ್ಲ್ಯಾಂಟ್ ಮಾಡೋದು ಅಂತ ಈಗ ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಒಂದು ಟಬ್ಬಿದೆ, ಒಂದು ಈ ಸೈಜ್ ಟಬ್ಬಿದೆ. ಮತ್ತು ಇಲ್ಲಿ ಮಣ್ಣಿದೆ. ಆಲ್ರೆಡಿ ನನ್ನ ಹತ್ರ ಮಣ್ಣಿತ್ತು, ಅದೇ ಇದೆ. ಇದರಲ್ಲಿ ಕಲ್ಲೇನೂ ಇಲ್ಲ. ಈ ಮಣ್ಣಲ್ಲಿ ತುಂಬ ಕ್ಲೇ ಥರನೇ ಇದೆ. ಸ್ವಲ್ಪ ಕಸ ಇದೆ, ಹಳೆ ಗಿಡ ಇದರಲ್ಲಿ ಹಾಕಿರೋದ್ರಿಂದ. ಮತ್ತು ನೀವು ಇದಕ್ಕಿಂತ ದೊಡ್ಡ ಟಬ್ ಬೇಕಾದರೂ ತೊಗೊಳ್ಬೋದು. ಆದರೆ ಬಾಯಿ ಈ ಥರ ರೌಂಡಾಗಿರೋದು ತೊಗೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ಲೋಟಸ್ ಟ್ಯೂಬರ್ನ ಪ್ಲ್ಯಾಂಟ್ ಮಾಡೋಕ್ಕೆ. ಯಾಕೆಂದರೆ ನಿಮಗೆ ಹೂವು ಜಾಸ್ತಿ ಬರುತ್ತೆ. ಸುತ್ತ ಬಡ್ಸ್ ಫಾರ್ಮ್ ಆಗಿ ಎಲ್ಲ ಕಡೆ ಹೂ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ 2 ಟ್ಯೂಬರ್ ಇದೆ ನನ್ನ ಕೈಯಲ್ಲಿ. ಇಲ್ಲಿ ನೋಡಿ, ಇದರಲ್ಲೆಲ್ಲ ರೂಟ್ಸ್ ಬಂದಿದೆ. ಒಂದು ವಾರ ಬಿಟ್ಟರೆ ರೂಟ್ಸ್ ಬರುತ್ತೆ. ನೀರನ್ನು ಆಗಾಗ ಚೇಂಜ್ ಮಾಡ್ಕೊಳ್ತಾ ಇರಿ, ಏನಾದರೂ ಕೊಳೆ ಅಂತ ಅನಿಸಿದ್ರೆ ನಿಮಗೆ. ಇಲ್ಲಿ ನೋಡಿ, ಇದು ಈಗ ಇರೋದು. ಮತ್ತು ಇಲ್ಲಿ ನೋಡಿ, ಇದೇ ಥರ ಪ್ಲ್ಯಾಂಟ್ ಮಾಡಿರೋದು ಈಗ 4 ದಿನ ಆಗಿದೆ ಅಷ್ಟೇ. ಎಲ್ಲ ಲೀಫೆಲ್ಲ ಗ್ರೋ ಆಗಿದೆ ಚೆನ್ನಾಗಿ. ಇದು ಒಂದು ಯೆಲ್ಲೋ ಪಿಯೋನಿಯನ್ನ ವೆರೈಟಿ ಲೋಟಸ್ ಇದು. ಮತ್ತು ಇದಕ್ಕಿಂತ ದೊಡ್ಡದು ತೊಗೊಳ್ಬೋದು. ದೊಡ್ಡದು ತೊಗೊಂಡ್ರೆ ನಿಮಗೆ ಫ್ಲವರ್ ಸೈಜ್ ತುಂಬ ದೊಡ್ಡದಾಗಿರುತ್ತೆ. ಮತ್ತು ಗಿಡ ಎಲೆಗಳೆಲ್ಲ ತುಂಬ ದೊಡ್ಡದಾಗಿ ಬರುತ್ತೆ. ಗಿಡ ತುಂಬ ದೊಡ್ಡದಾಗುತ್ತೆ. ಮತ್ತು ನಿಮಗೆ ನೆಕ್ಸ್ಟ್ ಇಯರ್ಗೆ ಟ್ಯೂಬರ್ ಸಿಗುತ್ತೆ. ತುಂಬ ಟ್ಯೂಬರ್ಸ್ ಫಾರ್ಮ್ ಆಗುತ್ತೆ. ಮತ್ತು ಈಗ ಈ ಮಣ್ಣನ್ನು ನಾವು ಇದರಲ್ಲಿ ಹಾಕ್ಕೊಳ್ಳೋಣ. ಕಲ್ಲೇನೂ ಇರಬಾರ್ದು ಮಣ್ಣಲ್ಲಿ. ಇದರಲ್ಲಿ ಆಲ್ರೆಡಿ ಗೊಬ್ಬರ ಮಿಕ್ಸ್ ಆಗಿದೆ. ನೀವು ಹೊಸದಾಗಿ ಏನಾದರೂ ಪ್ಲ್ಯಾಂಟ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಸ್ವಲ್ಪ ಕೌಡಂಗನ್ನ ಸ್ವಲ್ಪ ಇಲ್ಲಿ ಕೆಳಗಡೆ ಬೋನ್ ಮಿಲ್ ಆ ಥರ ಯಾವುದಾದ್ರೂ ಒಂದು ಗೊಬ್ಬರನ ಒಂದು ಇಷ್ಟು ಹಾಕಿ, ಒಂದು ಕೈ ಮುಷ್ಟಿಯಷ್ಟು ಹಾಕಿ ಮೇಲೆ ಮಣ್ಣನ್ನು ಹಾಕಬೇಕಾಗತ್ತೆ. ನಾನೀಗ ಆಲ್ರೆಡಿ ಇರೋದ್ರಿಂದ ಇದನ್ನು ಡೈರೆಕ್ಟಾಗಿ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಮಣ್ಣನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಈ ಮಣ್ಣಲ್ಲಿ ಯಾವುದು ಕಲ್ಲು ಆ ಥರ ಏನೂ ಇಲ್ಲ. ತುಂಬ ನೈಸ್ ಆಗಿರುವ ಮಣ್ಣಿದು. ಏನಾದರೂ ಕಸ ಏನಾದರೂ ಇದ್ದರೆ, ಕಡ್ಡಿ ಗಿಡ್ಡಿ ಇದ್ದರೆ ತೆಗೆದುಬಿಡಿ. ಮತ್ತು ಈಗ ನೋಡಿ, ಈ ಟ್ಯೂಬರ್ನ ನೀವು ಯಾವ ಸೈಜಾದರೂ ತೊಗೊಳ್ಬೋದು. ಟಬ್ನ ನಾನು ತೋರ್ಸೋಕ್ಕೋಸ್ಕರ ನಿಮಗೆ ಈ ಚಿಕ್ಕ ಟಬ್ಬಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಇದು ನೋಡಿ, ಇದು ಟ್ಯೂಬರು. ನೀವು ಟ್ಯೂಬರ್ನ ಬೇರೆ ಬಂದಮೇಲೆ ಹಾಕಬೇಕಂತ ಏನಿಲ್ಲ. ಈ ಥರ ಸ್ಥಿತಿಯಲ್ಲೂ ಹಾಕ್ಬೋದು, ಗ್ರೋ ಆಗುತ್ತೆ. ಇವಾಗ ಫೆಬ್ರವರಿ ಸೀಸನ್ನು, ಗ್ರೋಯಿಂಗ್ ಪೀರಿಯಡ್ ಈಗ ಲೋಟಸ್ಗೆ. ನೋಡಿ, ಇದು ಸೈಡಲ್ಲಿ ಹೀಗೆ ಮಾಡಿ ಇದನ್ನು, ಈ ಟ್ಯೂಬರ್ನ ಇಲ್ಲೆಲ್ಲ ನಿಮಗೆ ಏನು ಗ್ರೋ ಆಗ್ತಾ ಇದೆಯಲ್ಲ, ಇದು ಮೇಲ್ಭಾಗಕ್ಕೆ ಬರಬೇಕು. ಮೇಲ್ಮುಖ ಈ ಥರ ಹಾಕಿ ಇಷ್ಟೇ. ತುಂಬ ಒಳಗೆ ಹಾಕಬಾರ್ದು. ಒಳಗೆ ಹಾಕಿದ್ರೆ ಟ್ಯೂಬರ್ ಕೊಳೆಯೋ ಚಾನ್ಸಸ್ ಇರುತ್ತೆ. ಆಮೇಲೆ ಇಲ್ಲಿ ನೋಡಿ, ಇಷ್ಟನ್ನು ಮುಚ್ಚೋದಷ್ಟೇ. ಇಲ್ಲೆಲ್ಲ ಎಲೆಗಳೆಲ್ಲ ಮೇಲ್ಗಡೆ ಕಾಣ್ತಾ ಇರುತ್ತೆ. ಮತ್ತು ಫುಲ್ ಸನ್ನಲ್ಲಿ ಇಟ್ಬಿಡಬೇಕು. ಅದ್ರ ಪಾಡಿಗೆ ಅದು ಗ್ರೋ ಆಗುತ್ತೆ. ಮತ್ತು ಲೀಫ್ ಎಲ್ಲ ಬಂದಮೇಲೆ ಅದಕ್ಕೆ ಫರ್ಟಿಲೈಸ್ ಮಾಡಬೇಕಾಗತ್ತೆ. ಅದು ನಾನು ಫರ್ಟಿಲೈಸ್ ಮಾಡೋ ವಿಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ ವಿಡಿಯೋಗಳಲ್ಲೂ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಇದೆಲ್ಲ ಲೀಫ್ ಮೇಲ್ಗಡೆ ಕಾಣಿಸ್ಬೇಕು. ತುಂಬ ಒಳಗಡೆ ಟ್ಯೂಬರ್ ಹೋಗಬಾರ್ದು, ಮೇಲ್ಗಡೆ ಇರಬೇಕು. ಮತ್ತು ಮೇಲ್ಗಡೆ ನಿಮಗೆ 2 ಇಂಚ್ ಮಾತ್ರ ನೀರು ಹಾಕಬೇಕು. ತೋರಿಸ್ತೀನಿ ಹೇಗೆ ಅಂತ. ನೋಡಿ, ಇವಾಗ ಸ್ವಲ್ಪ ಕೈಯಲ್ಲಿ ಈ ಥರ ಅಡ್ಡ ಇಟ್ಕೊಂಡು 1-2 ಇಂಚು ನೀರು ಹಾಕೋಣ. ಮತ್ತು ಫುಲ್ ಸನ್ನಲ್ಲಿ ಇಟ್ಬಿಡೋಣ. ಮತ್ತು ನೀರನ್ನ
ಇಂಗ್ತಾ ಇರುತ್ತೆ, ತುಂಬ ಬಿಸಿಲಿರೋದ್ರಿಂದ ದಿನ ನೀರನ್ನ ತುಂಬಿಸ್ಬೇಕಾಗತ್ತೆ. ಪಾಚಿ ಕಟ್ಕೊಂಡ್ರೆ ಪಾಚಿನೇ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಪಾಚಿ ಕಟ್ಟಿದ್ರೆ ಲೋಟಸ್ ಟ್ಯೂಬರ್ ಗ್ರೋ ಆಗಲ್ಲ, ಒಳಗಡೆ ಕೊಳ್ತೋಗುತ್ತೆ. ಸಾಕು, ಇಷ್ಟು ಮಾಡೋಣ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಅದೇ ರೀತಿ ಹಾಕಿರೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಹತ್ರದಿಂದ, ಇದೆಲ್ಲ ಈಗ ಒಂದು 10 days ಆಗಿದೆ ಅಷ್ಟೇ. ಲೀಫ್ ನೋಡಿ ಎಷ್ಟು ದೊಡ್ಡದಾಗಿದೆ. ಇದೆಲ್ಲ ಎಲ್ಲೋ ಪಿಯೋನಿ ವೆರೈಟಿನೇ. ಇದೆಲ್ಲ ಇನ್ನೇನೋ ಬಡ್ ಬರೋಕ್ಕೆ ಶುರು ಆಗುತ್ತೆ. ಈ ಟೈಮಲ್ಲಿ ಫರ್ಟಿಲೈಸ್ ಮಾಡಬೇಕು. ಗಿಡ ಈ ಸ್ಥಿತಿಲಿದ್ದಾಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಫರ್ಟಿಲೈಸ್ ಮಾಡೋದು ಅಂತ. ಇನ್ನೇನಾದರೂ ಡೌಟ್ಸ್ ಇದ್ದರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ಈ ವಿಡಿಯೋ ಇಷ್ಟೇ. ಮತ್ತು ಟ್ಯೂಬರ್ಸ್ ಬೇಕಿದ್ರೆ ಕಮೆಂಟ್ಸಲ್ಲಿ ತಿಳಿಸ್ಬೋದು. ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಥ್ಯಾಂಕ್ ಯು.